ಚೆನ್ನಾಗಿದೆ. ಇವತ್ತು ಮಕ್ಕಳ ಮನುಷ್ಯನ ಮೌಲ್ಯಗಳು ಏನದಾವ ಅಂತ ಈ ಪಿಕ್ಚರಲ್ಲಿ ಬಹಳ ಚೆನ್ನಾಗಿ ತೋರಿಸಿದ್ದಾರೆ. ಯಾಕೆಂದರೆ ದೊಡ್ಡವರಾದಾಗ ಅರ್ಥ ಮಾಡ್ಕೊಂಬೋದಲ್ಲ, ಸಣ್ಣರಿದ್ದಾಗೆ ದೊಡ್ಡವ್ರನ್ನ ಕಷ್ಟ, ಅಜ್ಜಿಯವ್ರದ ಅವು ಕಷ್ಟಗಳನ್ನ ಅರ್ಥ ಮಾಡ್ಕೊಂಡೇನು ತೋರಿಸ್ತಾರಲ್ಲ, ಅದು ಇವತ್ತು ನಿಜ ಅನಿಸುತ್ತೆ. ನಾವು ಅನಿಸ್ತಿರ್ತೈತೆ ಯಾವಾಗಾದರೂ ಕಾಗೆಗೂ ಒಂದು ಕಾಲ ಬರುತ್ತಂತ. ಬಟ್ ಈ ಸಿನಿಮಾದಲ್ಲಿ ಭಾಳ ಅಚ್ಚುಕಟ್ಟಾಗಿ ನಮ್ಮನ್ನು ಬಿಟ್ಟು ಹೋಗಿರೋರು ಕೂಡ ಕಾಗಿ ರೂಪದಲ್ಲಿ ಬರ್ತಾರ ಅನ್ನೋದು ಏನು ಸತ್ಯ ಇತ್ತಲ್ಲ, ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಬಹಳ ಅಚ್ಚುಕಟ್ಟಾಗಿ ಪಿಕ್ಚರ್ ಎಣೆದಿದ್ದಾರೆ. ಇದರಲ್ಲಿ ಪಾತ್ರ ಮಾಡಿರ್ತಕ್ಕಂಥ ಎಲ್ಲ ಮಕ್ಕಳು ಬಹಳ ಅತ್ಯದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಮತ್ತು ಅದು ಆ್ಯಕ್ಟಿಂಗ್ ಎಂಬುದಕ್ಕಿಂತ ಹೆಚ್ಚಾಗಿ ಅವ್ರ ಸ್ವಂತ ಮನೆಯಲ್ಲಿ ಏನು ಭಾಷೆಗಳು ಯೂಸ್ ಮಾಡ್ತಾರಲ್ಲ, ಅದೇ ಥರ ನಮ್ಮ ಬಳ್ಳಾರಿ ಉತ್ತರ ಕರ್ನಾಟಕ ಭಾಗದ ಭಾಷೆನೇ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಭಾಳ ಚೆನ್ನಾಗಿದೆ. ಎಲ್ಲರೂ ನಮ್ಮ ಕಂಪ್ನಿ ಅಂತಲ್ಲ, ಕರ್ನಾಟಕದಾಗ ಇಂಥ ಪಿಕ್ಚರು ಮನೆ ಮನೆಗೆ ಹೋಗ್ಬೇಕು ಅಂಥ ಪಿಕ್ಚರು ವಿಶಾಲ್ ರಾಜ್ ಸಾಹೇಬರು ಮಾಡಿದ್ದಾರೆ. ಮತ್ತು ನಿರ್ಮಾಣ ಕೂಡ ನಮ್ಮ ಶ್ರೀನಿವಾಸ್ ಅವರು ಮಾಡಿದ್ದಾರೆ. ಬಹಳ ಅಚ್ಚುಕಟ್ಟಾಗಿದೆ ಈ ಸಿನಿಮಾ. ಪ್ರತಿಯೊಬ್ಬರು ಕಂಪ್ಲಿ ನಗರದಲ್ಲಿ ಮತ್ತು ಹೊಸಪೇಟೆ ಮತ್ತು ಈ ಸಿನಿಮಾ 3 ರಾಜ್ಯದಲ್ಲಿ ಪ್ರಶಸ್ತಿ ಪಡೆದಿದೆ. ಯಾಕೆಂತಂದರೆ ಈ ಸಿನಿಮಾಗಳು ಬರೀ ಪ್ರಮೋಷನ್ಗಂತಲ್ಲ, ಇಂಥ ಸಿನಿಮಾ 3 ರಾಜ್ಯದಲ್ಲಿ ಪ್ರಶಸ್ತಿ ಪಡೆದುಕೊಂಡು ಇವತ್ತು ಮುನ್ನುಗ್ತಿತ್ತಂತಂದ್ರೆ ಇದು ಅತ್ಯುತ್ತಮ ಪಿಕ್ಚರ್ ಅಂತ, ಅದಕ್ಕಿಂತ ಹೆಚ್ಚಿಗೆ ಇರೋ ಪಿಕ್ಚರು. ಹಾಗಾಗಿ ದಯಮಾಡಿ ಎಲ್ಲರೂ ಈ ಸಿನಿಮಾ ನೋಡಿ. ನಾನು ಕೂಡ ಭಾಳ ಭಾವುಕನಾಗಿಬಿಟ್ಟೀನಿ. ಯಾಕೆಂದರೆ ನನ್ನ ಅಜ್ಜಿನ ಇವಾಗ ನನ್ನ ನೆನಪು ಬರುತ್ತೆ. ಆ ಅಜ್ಜಿನ ನಾವು ಇದ್ದಾಗ ನೋಡ್ತೀವಿ, ಬಟ್ ಇಲ್ಲದಾಗ ಅಂತ ಬಂದಾಗ ಈಗ ನೋಡ್ತಾಯಿದ್ದೀನಿ. ಅಂಥ ಕಥೆ ಇವತ್ತು ಮಾಡಿದರೆ ನಾನು ಭಾವುಕ ಆಗ್ತಿದ್ದೀನಿ, ಹೇಳೋಕ್ಕಾಗೋದಿಲ್ಲ. ಅದು ನಮಗೆ ಗೊತ್ತು. ಬಟ್ ಅಂಥ ಪಿಕ್ಚರು ಎಲ್ಲರೂ ನೋಡ್ಬೇಕಾಗ್ತೈತಿ. ಎಲ್ಲರೂ ಬಂದು ಈ ಸಿನಿಮಾ ನೋಡ್ರಿ, ಭಾಳ ಚೆನ್ನಾಗಿದೆ. ನಮ್ಮ ಮನೆ ಇರೋ ಪಿಕ್ಚರೇ, ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಪಿಕ್ಚರೇ ನಮ್ಮ ಮನುಷ್ಯನ ಮೌಲ್ಯಗಳ ಈ ಪಿಕ್ಚರ್ ಉಳಿಸುತ್ತೆ. ನಮಸ್ಕಾರ.